ಕೊಡಗು ಜಿಲ್ಲೆಯಲ್ಲಿ ಮಳೆ ಅವಾಂತರ ಹೆಚ್ಚಳ ಆಗ್ತಾ ಇದೆ. ಗಾಳಿ ಮಳೆಗೆ ವಾಸದ ಮನೆಯ ಗೋಡೆ ಕುಸಿತ ಆಗಿದೆ. ಸುಂಟಿಕೊಪ್ಪ ಜನತಾ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಮಗು ಸೇರಿ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ 2 ಕೋಣೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ. ಈಗ ಸ್ಥಳಕ್ಕೆ ಪಿಡಿಒ ಲೋಕೇಶ್ ಹಾಗೂ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಸೂಕ್ತ ಪರಿಹಾರದ ಭರವಸೆಯನ್ನು ಕೂಡ ಅಧಿಕಾರಿಗಳು ನೀಡಿದ್ದಾರೆ. ಸೊ ಈ ಬಾರಿ ಇನ್ಮೇಲೆ ಮಳೆ ಕಂಟಿನ್ಯೂ ಆಗುವಂಥ ಎಲ್ಲ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ. ಸೊ ಅದೇ ರೀತಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅವಾಂತರದಿಂದಾಗಿ ಸಾಕಷ್ಟು ಸಮಸ್ಯೆಗಳು ಅಂತೂ ಎದುರಾಗ್ತಾ ಇದೆ. ಮಳೆಯ ಗೋಡೆ ಯಾವ ರೀತಿಯಾಗಿ ಕುಸಿತ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಗಾಳಿ ಮಳೆಗೆ ಆ ಮನೆಯ ಗೋಡೆ ಕುಸಿತ ಆಗಿರುವ ಪರಿಣಾಮ ಆ ಮನೆಯಲ್ಲಿ 3 ಜನ ಇದ್ದರು. ಆ ಗೋಡೆ ಕುಸಿತ ಆಗ್ತಾ ಇದ್ದಂಗೆ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಮನೆಯಲ್ಲಿರುವಂಥ ವಾಸಿಗಳು. ಸೊ ಈಗ ಆ ಒಂದು ಘಟನಾ ಸ್ಥಳಕ್ಕೆ ಅಲ್ಲಿರುವಂಥ ಪಿಡಿಒ ಭೇಟಿಯನ್ನು ಕೊಟ್ಟು ಮನೆ ನಿರ್ಮಾಣಕ್ಕೆ ಪರಿಹಾರ ನೀಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಹಳೆ ಮನೆಯಲ್ಲಿ ಇದ್ದೀರಿ ಅವರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಈ ಮಳೆಗಾಲದ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಳೆ ಮನೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಇದ್ದಕ್ಕಿದ್ದಾಗೆ ಈ ಮಳೆಯ ಹೊಡೆತಕ್ಕೆ ಈ ರೀತಿ ಸಮಸ್ಯೆ ಆಗ್ತಾ ಇರೋದು. ಎಲ್ಸಿ ಅಂತೇಳಿ ಇಲ್ಲಿ ಜನತಾ ಕಾಲೋನಿ, ನಮ್ಮ ಸುಂಟಿಕೊಪ್ಪ 1ನೇ ವಿಭಾಗದ ಜನತಾ ಕಾಲೋನಿ ಅಂತೇಳಿ ಇಲ್ಲಿ ಎಲ್ಸಿ ಅವ್ರದ್ದು ಮನೆ ಗಾಳಿ ಮಳೆಗೆ ಒಂದು ಗೋಡೆ ಸಂಪೂರ್ಣ ಕುಸಿತಿದೆ, ಮತ್ತೊಂದು ಗೋಡೆ ಸ್ವಲ್ಪ ಬಿರುಕಿದೆ. ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ಸಂಬಂಧಿಕರ ಮನೆಗೆ ತೆರಳಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದೀವಿ. ಮತ್ತು ಅವರು ಅದನ್ನು ಒಪ್ಕೊಂಡಿದ್ದಾರೆ. ಈಗ ಯಾವ ಥರ ಅಂದರೆ ಪರಿಹಾರ ಯಾವ ಥರ ಕೊಡೋದು? ಈಗ ಕಂದಾಯ ಇಲಾಖೆಯವರು ಬಂದುಬಿಟ್ಟು ಜಂಟಿಯಾಗಿ ಇದರ ವರದಿನ ಸರ್ಕಾರಕ್ಕೆ ಹೋದಾಗ ಎಷ್ಟು ಹಾನಿಯಾಗಿದೆ ಅಂತೇಳಿ ವರದಿ ಆಧಾರದಲ್ಲಿ ಅವರಿಗೆ ಭಾಗಶಃ ಅವರಿಗೆ ಪರಿಹಾರ ಸಿಗುತ್ತೆ. ಅಂದರೆ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂಥದ್ದು ಇಲ್ಲ ಬೇರೆ ಕಡೆ ಹೋಗ್ತಾರೆ? ಅದೇ ಅಂದರೆ ಈಗ ಸದ್ಯಕ್ಕೆ ಸಂಬಂಧಿಕರ ಮನೆಗೆ ಅಂತ ಹೇಳಿ ಹೇಳ್ತಾರೆ. ಕಾಳಜಿ ಕೇಂದ್ರ ಅಂದರೆ ಕಾಳಜಿ ಕೇಂದ್ರ ಸಂಪೂರ್ಣವಾಗಿ ಅಂದರೆ ಅಧಿಕೃತವಾಗಿ ಎಲ್ಲ ಬೇರೆಯವ್ರದ್ದೆಲ್ಲ ಬಂದಾಗ ಸಾಮೂಹಿಕವಾಗಿ ಓಪನ್ ಆಗುತ್ತೆ. ಈ ಒಂದಕ್ಕೆ ಅಂತ ಹೇಳಿ ಇರುವಾಗ ಅವರು ಸಂಬಂಧಿಕರ ಮನೆಗೆ ಒಪ್ಕೊಂಡಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇಲ್ಲ ಕಾಳಜಿ ಕೇಂದ್ರ ಇದೆ ಇದೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸುಂಟಿಕೊಪ್ಪದಲ್ಲಿ ಕಾಳಜಿ ಕೇಂದ್ರ ಐಡೆಂಟಿಫೈ ಆಗಿದೆ. ಅಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ. ಇದು ಎಲ್ಸಿ ಅಂತ ಹೇಳಿ ಇಲ್ಲಿ ಜನತಾ ಕಾಲೋನಿ ಮನೆ ಗೋಡೆ ಬಿದ್ದೋಯ್ತು. ಆ ಕಡೆ ಕಿಚನ್ ಹತ್ರ ಈ ಸೈಡ್ ರೂಮ್ ಹತ್ರ ಎಲ್ಲ ಬಿದ್ದೋಯ್ತು. ಪಾಪುನು ಅತ್ತೆ ಈ ಕಡೆ ರೂಮಲ್ಲಿ ಇದ್ರು, ನಾನು ಹಸ್ಬೆಂಡ್ ಇಲ್ಲಿ ಹೊರಗಡೆ ಇದ್ವಿ. ಪಾಪು ಬಿದ್ದಿದ್ದು ಸೌಂಡಿಗೆ ಜೋರಾಗಿ ಹತ್ಬಿಟ್ಲು. 1 ವಾರ ಮುಂಚೆನೇ ಸಿಲ್ಕೆ ಬಿಟ್ಕೊಂಡಿತ್ತದು. ಬಿತ್ಕೊಂಡು ನಾವು ಮುಂಚೆನೆ ಗೊತ್ತಾಗಿ ಎಲ್ಲ ಸಾಮಾನು ತಗೊಬಂದು ಆಲ್ ರೂಮಲ್ಲಿ ಇಟ್ವಿ. ಅದು ತಗೊಬಂದೆ ಒಂದು 1/4 ಗಂಟೆಯಲ್ಲೇ ಬಿದ್ದುಬಿಡ್ತು ಗೋಡೆ. ಮನೆ ಗೋಡೆ ಬಿದ್ದೋಯ್ತು. ಆ ಕಡೆ ಕಿಚನ್ ಹತ್ರ ಈ ಸೈಡ್ ರೂಮ್ ಹತ್ರ ಎಲ್ಲ ಬಿದ್ದೋಯ್ತು. ಪಾಪುನು ಅತ್ತೆ ಈ ಕಡೆ ರೂಮಲ್ಲಿ ಇದ್ರು, ನಾನು ಹಸ್ಬೆಂಡ್ ಇಲ್ಲಿ ಹೊರಗಡೆ ಇದ್ವಿ. ಪಾಪು ಬಿದ್ದಿದ್ದು ಸೌಂಡಿಗೆ ಜೋರಾಗಿ ಹತ್ಬಿಟ್ಲು. 1 ವಾರ ಮುಂಚೆನೇ ಸಿಲ್ಕೆ ಬಿಟ್ಕೊಂಡಿತ್ತದು. ಬಿತ್ಕೊಂಡು ನಾವು ಮುಂಚೆನೆ ಗೊತ್ತಾಗಿ ಎಲ್ಲ ಸಾಮಾನು ತಗೊಬಂದು ಆಲ್ ರೂಮಲ್ಲಿ ಇಟ್ವಿ. ಅದು ತಗೊಬಂದೆ ಒಂದು 1/4 ಗಂಟೆಯಲ್ಲೇ ಬಿದ್ದುಬಿಡ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಈಗ ಮಳೆಯಿಂದಾಗಿ ಈ ರೀತಿ ಸಾಕಷ್ಟು ಅವಾಂತರ ಅಂತೂ ಸೃಷ್ಟಿಯಾಗ್ತಾ ಇದೆ. ಸೊ ಮನೆಯಲ್ಲಿ ಇರುವಂಥವರು ಪ್ರಾಣಾಪಾಯದಂತೂ ಪಾರಾಗಿದ್ದಾರೆ. ಬಟ್ ಅಧಿಕಾರಿಗಳು ಯಾವ ರೀತಿಯಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ? ಹಳೆ ಮನೆನಾ ಹೇಗೆ? ಖಂಡಿತ ಪ್ರೇಮ್ ಕುಮಾರ್, ಏನಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಕೊಂಚ ಮಳೆಯ ತೀವ್ರತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಮಳೆ ಜೊತೆಗೆ ಹೆಚ್ಚಾಗಿ ಗಾಳಿ ಕೂಡ ಬೀಸ್ತಾ ಇರೋದ್ರಿಂದ ಒಂದಷ್ಟು ಕಡೆ ಅನಾಹುತಗಳು ಕೂಡ ನಡೆದಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಶುಂಟಿಕೊಪ್ಪ ಸಮೀಪದ ಜನತಾ ಕಾಲೋನಿ ಒಂದು ಸ್ಥಳ ಇದೆ. ಇಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಸುಮಾರು 3 ಕೋಣೆಗಳಿಗೆ ಇದೀಗ ಹಾನಿಯಾಗಿರುವಂತದ್ದು. ಅಂದ್ರೆ ನಿನ್ನೆ ಸುರಿದಂತ ಭಾರಿ ಮಳೆ ಏನಿದೆ, ಮಳೆ ಬಿದ್ದಂತ ಸಂದರ್ಭದಲ್ಲಿ ಇದೊಂದು ಸುಮಾರು ಸಾಕಷ್ಟು ವರ್ಷದ ಹಿಂದಿನ ಒಂದು ಮನೆ ಒಂದಷ್ಟು ಬಿರುಕು ಕೂಡ ಬಿಟ್ಕೊಂಡಿತ್ತು. ಅಂದ್ರೆ ಏನು ಮಳೆ ಈ ತರ ಹಳೆ ಮನೆ ಆಗಿರೋ ಒಂದಷ್ಟು ಬಿರುಕು ಕೂಡ ಬಿಟ್ಟಿತ್ತು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅವರು ಆಲ್ರೆಡಿ ಆ ಮನೆಯಿಂದ ಏನು ಆ ಸ್ಥಳ ಏನಿದೆ ಅದನ್ನು ಪಕ್ಕಕ್ಕೆ ಕೂಡ ಶಿಫ್ಟ್ ಆಗಿದ್ರು. ಹೀಗಾಗಿ ಯಾವುದೇ ರೀತಿ ಅನಾಹುತಗಳು ಕೂಡ ಸಂಭವಿಸಿಲ್ಲ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಭಾರಿ ಮಳೆ ಇದ್ದಂಥದ್ದು ಜೊತೆಗೆ ಆ ಮನೆಯ ಬಿರುಕು ಬಿಟ್ಟಂತ ಸಂದರ್ಭದಲ್ಲಿ ಅವರು ಪಕ್ಕಕ್ಕೆ ಶಿಫ್ಟ್ ಆಗಿರೋದ್ರಿಂದ ತಾಯಿ ಮಗು ಜೊತೆಗೆ ಇಬ್ಬರು ಒಟ್ಟು 4 ಮಂದಿ ಆ ಮನೆಯಲ್ಲಿ ವಾಸವಿರ್ತಾರೆ. ಈ ಇದ್ದಂತ ಸಂದರ್ಭದಲ್ಲಿ ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಈ ಒಂದು ಘಟನೆ ನಡೆದಂತ ಸಂಬಂಧಪಟ್ಟಂತೆ ಶುಂಟಿಕೊಪ್ಪ ಪಿಡಿಒ ಲೋಕೇಶ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಸ್ಥಳ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಸೂಕ್ತ ಅಂದ್ರೆ ಬೇರೆ ಅಂದ್ರೆ ಮನೆಯಲ್ಲಿ ವಾಸಕ್ಕೆ ಯೋಗ್ಯ ಇಲ್ಲದಿರೋದ್ರಿಂದ ಸ್ಥಳಾಂತರಗೊಳ್ಳಿ ಅನ್ನೋ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು. ಆದ್ರೆ ಸದ್ಯ ಮನೆಯ ಅಂದ್ರೆ ಅವರು ಏನು ಕಾಳಜಿ ಕೇಂದ್ರ ಕೂಡ ಇರುವಂತದ್ದು. ಶುಂಟಿಕೊಪ್ಪದಲ್ಲಿ GMP ಶಾಲೆಯಲ್ಲಿ ಕೂಡ ಕಾಳಜಿ ಕೇಂದ್ರವನ್ನು ಕೂಡ ಜಿಲ್ಲಾಡಳಿತ ತೆರೆದಿರುವಂತದ್ದು. ಆದ್ರೆ ನಾವು ಸಂಬಂಧಿಕರ ಮನೆಗೆ ಹೋಗ್ತೀವಿ ಅನ್ನೋ ಮಾಹಿತಿ ನೀಡಿದ ಬೆನ್ನಲ್ಲೇ ಅವರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಕಂದಾಯ ಇಲಾಖೆ ಆಗಿರ್ಬೋದು ಜೊತೆಗೆ ಪಿಡಿಒಗಳು ಏನಿದ್ದಾರೆ ಯಾವ ರೀತಿಯಾಗಿ ಆ ಮನೆಯ ಸಾಕಷ್ಟು ಅನಾಹುತಗಳು ಸಂಭವಿಸುತ್ತೆ ಅದೆಲ್ಲವೂ ನೋಡಿಕೊಂಡು ಮುಂದಿನ ಪರಿಹಾರ ಕ್ರಮವನ್ನ ಕೊಡಲು ಕೂಡ ಮುಂದಾಗಿರುವಂತದ್ದು. ಪ್ರೇಮ್ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಮಳೆಗೆ ಶಿವಮೊಗ್ಗ ನಗರದಲ್ಲಿ ಮಳೆಯ ಗೋಡೆ ಕುಸಿತ ಆಗಿದೆ. ಶಿವಮೊಗ್ಗ ನಗರದ ನ್ಯೂ ಮಂಡ್ಲಿಯಲ್ಲಿ ತಡರಾತ್ರಿ ಆಗಿರುವಂಥ ಘಟನೆ ಇದೆ. ನ್ಯೂ ಮಂಡ್ಲಿಯ ತಂಗವೇಲು ಎಂಬುವರ ಮನೆ ಇದೆಯಲ್ಲ ಹಾನಿಯಾಗಿದೆ. ಸೊ ಪತ್ನಿ ಹಾಗೂ 3 ಮಕ್ಕಳ ಜೊತೆ ವಾಸ ಇರುವಂಥ ಮನೆ ಅದು. ರಾತ್ರಿ 1 ಗಂಟೆ ಸುಮಾರಿಗೆ ಏಕಾಏಕಿ ಆ ಮನೆಯ ಗೋಡೆ ಕುಸಿತ ಆಗಿರುವ ಪರಿಣಾಮದಿಂದಾಗಿ ಈ ರೀತಿ ಆತಂಕ ಸೃಷ್ಟಿಯಾಯಿತು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಆ ಕುಟುಂಬ ಪಾರಾಗಿದೆ. ಸರ್ಕಾರ ಈಗ ಸೂಕ್ತ ಪರಿಹಾರ ನೀಡಬೇಕು ಅಂಥೇಳಿ ತಂಗವೇಲು ಕುಟುಂಬ ಈ ರೀತಿಯಾಗಿ ಒತ್ತಾಯವನ್ನು ಮಾಡ್ತಾ ಇರೋದು ನೋಡ್ತಾ ಇದ್ರಿ. ಶಿವಮೊಗ್ಗದಲ್ಲೂ ಕೂಡ ಈ ರೀತಿಯ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಅವಾಂತರಗಳ ಸುರಿಮಳೆ. ಸೊ ಶಿವಮೊಗ್ಗ ನಗರದಲ್ಲಿ ಮನೆಯ ಗೋಡೆ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಆಗಿರುವಂಥ ಟೈಮ್ ಇದು. ಸೊ ಗೋಡೆ ಕುಸಿತ ಆಗ್ತಾ ಇದ್ದಂಗೆ ಎಚ್ಚೆತ್ತುಕೊಂಡಿರುವಂಥ ಮನೆಯ ಸದಸ್ಯರು ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಹೊರಗಡೆ ಬಂದಿದ್ದಾರೆ. ನೋಡ್ತಾ ಇದ್ದರೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಇದನ್ನು ಕೂಡ ಹಳೆ ಮನೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಹಳೆ ಮನೆಯಲ್ಲಿ ಯಾರೆಲ್ಲ ವಾಸ ಆಗಿದ್ದೀರಿ ಅವರು ಈ ಸಮಯದಲ್ಲಿ ಆ ಮನೆ ಬಿಟ್ಟು ಬೇರೆ ಮನೆಗೆ ನೀವು ಸ್ಥಳಾಂತರ ಮಾಡೋದೇ ಬೆಟ್ರ್ ಅಂತ ಅನಿಸುತ್ತೆ.